ಆಗಲಿದ್ದಾರೆ. ಹೌದು ಸರ್, ಅದು ತುಂಬ ದುಃಖದ ವಿಷಯ. ಅದು ಇಷ್ಟು ವರ್ಷ ಅವರು ಮೈಸೂರಲ್ಲಿ ಇದ್ದರು ಅಂತ ನಮಗೆ ಅದು ಗೊತ್ತಿರಲಿಲ್ಲ. ಬಟ್ ಇವತ್ತು ಅವರು ಇಲ್ಲೇ ಇದ್ದು ಅವ್ರ ಅಂತಿಮ ದರ್ಶನ ಸಿಗ್ತಾ ಇದೆ ಅಂದರೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಇವರು ನಾವು ಚಿಕ್ಕದ್ರಿಂದ ಇವರ ಹಾಡನ್ನು ಕೇಳಿಕೊಂಡು ಬೆಳೆದವರು. ಸೊ ಇವರು ಹಾಡದೇ ಇರೋ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ. ಸೊ ಇವರು ಹಾಡದೇ ಇರೋಂಥ ಯಾವುದೇ ರಾಗ ಆಗ್ಬೋದು, ಎಲ್ಲ ಒಂದು ಗೀತೆಯನ್ನು ಹಾಡಿದ್ದಾರೆ. ಎಲ್ಲ ನಟ ನಟಿಯರು ಕೂಡ ಇದು ತಮ್ಮ ವಾಯ್ಸನ್ನು ಕೊಟ್ಟಿದ್ದಾರೆ. ಸರ್, ನಿಮಗೆ ಜಾನಕಿ ಅಮ್ಮ ಅವ್ರದ್ದು ಹಾಡು ಯಾವಾಗಲೂ ಗುಣುಕ್ತಾ ಇರಬೇಕು, ಇಂಥ ಹಾಡು ಯಾವಾಗಲೂ ಇದ್ರೆ ಮನಸ್ಕೊಂತ ಶಾಂತಿ ಸಿಗುತ್ತೆ ಅನ್ನೋದಾರ ಯಾವ ಹಾಡು? ಈಗ ಆಕಾಶವಾಣಿಯಲ್ಲಿ ಯಾವುದೇ ನೀವು ಹಾಕಿದ್ರು ಕೂಡ SP ಬಾಲಸುಬ್ರಹ್ಮಣ್ಯಂ, S ಜಾನಕಿ ಅಂತ ಹೇಳ್ಬಿಟ್ರೆ ಇಡೀ ವರ್ಷ ಅದು ರನ್ ಆಗುತ್ತೆ. ಅಷ್ಟು ಹಾಡನ್ನು ಹಾಡಿದ್ದಾರೆ. ಬರೀ ಚಿತ್ರಗೀತೆ ಅಂತಲ್ಲ, ಎಲ್ಲ ಥರದ ಹಾಡುಗಳು ಕೂಡ ಹಾಡಿದ್ದಾರೆ. ಭಾವಗೀತೆ, ಭಕ್ತಿಗೀತೆ ಎಲ್ಲ ಕೂಡ ಹಾಡಿದ್ದಾರೆ. ಈ ಮೈಸೂರಲ್ಲಿ ಅಂತ ಬಂದಮೇಲೆ ಮೈಸೂರಲ್ಲೇ ಕೂಡ ಆಗಲಿದ್ರು ಕೂಡ ಆಗಿರ್ಬೋದು ಸರ್ಕಾರ ಈ ರೀತಿಯವರು ಯಾವ ಥರ ಇನಿಷಿಯೇಟಿವ್ ತಗೋಬೇಕು ಈ ವಿಚಾರದಲ್ಲಿ? ಜಾನಕಿ ಅಮ್ಮ ವಿಚಾರ ಸರ್ಕಾರ ಯಾವ ಥರ ಇನಿಷಿಯೇಟಿವ್ ತಗೋಬೇಕು? ಅಲ್ಲ, ತಗೊಂಡು ಈಗ ಅವರು ಇಲ್ಲೇ HD ಕೋಟೆಯಲ್ಲಿ ಅವ್ರದ್ದು ಸಮಾಧಿ ಮಾಡ್ತಾರೆ ಅಂತಿದ್ದಾರೆ. ಅದಕ್ಕೆ ತಕ್ಕ ಈಗ ವಿಷ್ಣುವರ್ಧನ್ದು ಆ ಥರ ಮಾಡಿದೆ, ಇವ್ರಿಗೆ ತಕ್ಕ ಗೌರವ ಕೊಟ್ಟು ಇವ್ರಿಗೂ ನೆಕ್ಸ್ಟ್ ಭಾರತ ರತ್ನ ಕೊಟ್ಟರು ಅದು ಕಮ್ಮಿನೇ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಹೌದಪ್ಪ, ಎಷ್ಟು ದುಃಖ ಆಗುತ್ತೆ. ತುಂಬ ದುಃಖ ಆಗುತ್ತೆ. ತುಂಬ ಒಳ್ಳೆಯ ಹೆಂಗಸು. ನಮ್ಮ ಇಲ್ಲಿಗೆ ಬಂದು ಅವರು ಅಂತಿಮ ಸಂಸ್ಕಾರ ಆಗೋದು ನಮ್ಗೆ ತುಂಬ ಖುಷಿ, ತುಂಬ ಹೆಮ್ಮೆ. ಅದಕ್ಕಾಗಿ ನಾವು ಯಾವ ಹಾಡು ನಿಮಗೆ ಎಚ್ಚೆತ್ತವಾಗಿ ನಾವು ವಿಜಯನಗರದಿಂದ ಬಂದಿದ್ದೀವಿ. ರಾಜಮ್ಮ ಅಂತ ಹೆಸರು. ಸರ್, ನಾವು ಮಳಲಿಯವರು KNಗರ ತಾಲೂಕು, ಅಲ್ಲಿಂದ ಬಂದಿದ್ದೀವಿ ಅವ್ರ ಅಂತಿಮ ದರ್ಶನ ಮಾಡೋದಕ್ಕೆ. ಅವ್ರ ಹಾಡನ್ನು ಚಿಕ್ಕರಿಂದ ಕೇಳ್ಕೊಂಡು ಬೆಳೆದಿದ್ದೀವಿ. ತುಂಬ ತುಂಬ ಎಚ್ಚೆತ್ತವಾಗಿ ಯಾವ ಹಾಡು ನಿಮಗೆ ಹೆಚ್ಚು ನೆನಪಾಗುತ್ತೆ? ತುಂಬ ಎಲ್ಲ ಹಳೆ ಹಾಡುಗಳು ತುಂಬ ಇಷ್ಟ ಸರ್, ನಮಗೆ ತುಂಬ ಇಷ್ಟ. ಯಾವುದು ಅಂತ ಹೇಳೋಕ್ಕಾಗುತ್ತೆ ಹೇಳಿ? ಅವ್ರ ಹಾಡುಗಳು ಯಾವ್ದು ಇಷ್ಟ ಆಗಲ್ಲ? ಪ್ರತಿಯೊಂದು ಹಾಡು ಇಷ್ಟ ಆಗುತ್ತೆ. ತುಂಬ ಥ್ಯಾಂಕ್ಸ್ ಸರ್. ಸರ್ ನಮಸ್ಕಾರ. ಜಾನಕಿ ಅಮ್ಮ ಹಾರ ತಂದಿದ್ದೀರಾ, ಎಷ್ಟು ನೋವಾಗ್ತಾ ಇದೆ ಈ ವಿಚಾರ ಅಂತ? ಸರ್, ಎಲ್ಲರಿಗೂ ಒಂದು ಅಭಿಮಾನ ಇರುತ್ತೆ. ಅದು ಒಂದು ಕನ್ನಡ ನೆಲದಲ್ಲಿ. ಅವರು ಒಂದು ಬೇರೆ ಸ್ಟೇಟಿಂದ ಆದ್ರೂ ನಮ್ಮ ಕನ್ನಡದವರು ಅಂದರೆ ನಮಗೆ ಅದು ಅವರು ಕನ್ನಡ ಸಾಂಗ್ಸ್ನ ಜಾಸ್ತಿ ಹಾಡಿದ್ದಾರೆ. ಆ 48,000 ಸಾಂಗ್ಸಲ್ಲಿ ಕನ್ನಡನೇ ಹೆಚ್ಚು ಹಾಡಿರೋ ಅಂಥದ್ದು. ಸೊ ಹಾಗಾಗಿ ನಮಗೆ ಎಲ್ಲನೂ ಒಂದು ಅಭಿಮಾನ ಇದ್ದೇ ಇರುತ್ತೆ. ಮುಂದಿನ ಒಂದು ಜನ್ರೇಷನ್ಗೂ ಈ ಅಭಿಮಾನ ಹಾಗೆ ಕಂಟಿನ್ಯೂ ಆಗುತ್ತೆ. ನಮ್ಮದೊಂದು ಫ್ಯಾಮಿಲಿ ಅಂದ್ಕೊಂಡು ನಾವು ಬಂದಿದ್ದೀವಿ ಸರ್. ಎಚ್ಚೆತ್ತವಾಗಿ ಯಾವ ಹಾಡು ನಿಮ್ಗೆ ಹೆಚ್ಚು ಕೇಳಿದೆ ಮನಸ್ಸಿಗೆ ಒಂದು ಸ್ವಲ್ಪ ಶಾಂತಿ ಸಿಗುತ್ತೆ ಅನ್ನೋದು ಯಾವುದಾಗಿರ್ಬೋದು? ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು, ಅದು ತುಂಬ ಒಂದು ಮೆಲೋಡಿ ಸಾಂಗ್ ಸರ್. ಎಲ್ಲನೂ ಚೆನ್ನಾಗಿದೆ. ರಾಜ್ಕುಮಾರ್ ಅವ್ರ ಜೊತೆಲಾಗಲಿ ಮತ್ತು ಎಲ್ಲ ಲೆಜೆಂಡರಿ ಜಾನಕಿ ಅಮ್ಮ ಅವ್ರನ್ನ ನೋಡೋ ಅಂಥದ್ದೇ ಒಂದು ಸೌಭಾಗ್ಯ. ಅದು ಈ ನಮ್ಮ ಮೈಸೂರಿನ. ಥ್ಯಾಂಕ್ ಯು.